ನವೆಂಬರ್ ತಿಂಗಳಲ್ಲಿ ಅಂದ್ರೆ ಈ ತಿಂಗಳಲ್ಲಿ 4 ಜನ ಗರ್ಭಿಣಿಯರು ಪ್ರಾಣ ಕಳ್ಕೊಂಡಿದ್ದಾರೆ. ಅವ್ರಿಗೆ ಸಿಜೇರಿಯನ್ ಆಪರೇಷನ್ ಮಾಡುವಾಗ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಸಿಜೇರಿಯನ್ ಆಪರೇಷನ್, ಒಂದು ನಾರ್ಮಲ್ ಡೆಲಿವರಿ ಆಗುತ್ತೆ, ಇನ್ನೊಂದು ಸಿಜೇರಿಯನ್ ಆಪರೇಷನ್ ಮಾಡಿ ಡೆಲಿವರಿ ಮಾಡ್ತಾರೆ. ಇದು ಸಿಜೇರಿಯನ್ ಆಪರೇಷನ್ ಆಪರೇಟ್ ಮಾಡಿ ಮಗು ತೆಗೆಯಿರಿ ಇದ್ರಲ್ಲಿ ಮಾಡಿದ್ದಾರೆ. ಯಾವಾಗಲೂ ಕೂಡ ಬಳ್ಳಾರಿನಲ್ಲಿ ಸಿಜೇರಿಯನ್ ಆಪರೇಷನ್ಗಳಲ್ಲಿ ಸತ್ತಿರ್ತಕ್ಕಂಥ ನಿದರ್ಶನ ಇರಲಿಲ್ಲ. ಇದಾದ್ಮೇಲೆ ನಾವು ಒಂದು ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ಮಾಡಿದ್ದೇವೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಮತ್ತು ಎಕ್ಸ್ಪರ್ಟ್ಸ್, ವಾಣಿವಿಲಾಸ ಆಸ್ಪತ್ರೆ ಒಬಿಜಿ HOD ಅವ್ರನ್ನ ಅಧ್ಯಕ್ಷತೆಯಲ್ಲಿ ಅವರು ಮಾಡಿದ್ರು. ಅವರು ಒಂದು ವರದಿನೂ ಕೂಡ ಕೊಟ್ಟಿದ್ದಾರೆ. ವರದಿನಲ್ಲಿ ಕೆಲವು ನ್ಯೂನತೆಗಳಿದ್ದಾವೆ. ಅದಕ್ಕೆ ಇಲ್ಲಿ ಈ ಇಡೀ ಪ್ರಕರಣದಲ್ಲಿ ಅದ್ಯಾವುದದು ರಿಂಗರ್ ಲ್ಯಾಕ್ಟೇಟ್ ಸಪ್ಲೈ ಮಾಡಿದಾರಲ್ಲ, ಅದು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಕೊಡ್ತಾರೆ, ಆಪರೇಷನ್ ಮಾಡ್ತಾರೆ, ಎಲ್ರಿಗೂ ಕೂಡ ಕೊಡ್ತಾರೆ ರಿಂಗರ್ ಲ್ಯಾಕ್ಟೇಟ್. ಅದು ಸಪ್ಲೈ ಮಾಡಿದವರು ಪಶ್ಚಿಮ ಬಂಗಾಳದ ಎಂತದ್ದು ಪಶ್ಚಿಮ ಬಂಗಾ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಮಾಡಿದ್ರು. ಅವರು ಮಾಡಿರ್ತಕ್ಕಂಥದ್ದನ್ನು ಡ್ರಗ್ ಕಂಟ್ರೋಲರ್ ಅದನ್ನ ಅವರು ಸಪ್ಲೈ ಮಾಡ್ತಾರೆ. ಅವರು ಟೆಸ್ಟ್ ಮಾಡಿಸಿದ್ರು ಕೂಡ, ಅವರ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿಸಿದ್ದಾರೆ. ಬಟ್ ಅಲ್ಲಿ ಸ್ವಲ್ಪ ಸಂಶಯಗಳು ಕಾಣಿಸ್ತವೆ. ಅದಕ್ಕೆ ಈ ಡ್ರಗ್ ಕಂಟ್ರೋಲರ್ ಅನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ರು. ಕಂಟ್ರೋಲರ್ ಆಫ್ ಡ್ರಗ್ಸ್ ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ರು. ನಂಬರ್ 1. ನಂಬರ್ 2, ಈ ಪಶ್ಚಿಮ ಬಂಗಾ ಫಾರ್ಮಾಸ್ಯೂಟಿಕಲ್ ಕಂಪನಿ ಇದೆಯಲ್ಲ, ಇದನ್ನ ಬ್ಲಾಕ್ ಲಿಸ್ಟ್ ಹಾಕಬೇಕು ಅಂತ ಹೇಳಿದ್ರು. ಮತ್ತೆ ಅದನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರು. ಆ ಕಂಪನಿನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಜೊತೆಗೆ ಅವರಿಂದ ಪರಿಹಾರ ಕೊಡಿಸ್ಬೇಕು ಇವ್ರಿಗೆ ಸತ್ತವರು. ನಾನು ಸರ್ಕಾರದಿಂದ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಪರಿಹಾರ. ಇವರಿಂದ ಕೂಡ, ಈ ಕಂಪನಿಯಿಂದ ಕೂಡ ಪರಿಹಾರನ ಕೊಡಿಸ್ತಕ್ಕಂಥದ್ದು ಸಹ ಆಗ್ಬೇಕು. ಆಮೇಲೆ MD KSMCL ಅಂದ್ರೆ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದು ಇರ್ತದೆ, ಅದು MD ಇರ್ತಾರೆ. ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿದ್ರು. ಇಲಾಖೆ ವಿಚಾರಣೆ ಮಾಡಿ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ. 2ನೇದು. 3ನೇದು, ಆಮೇಲೆ ಫ್ಲೂಯಿಡ್ ಸಪ್ಲೈ ಮಾಡ್ತಾರಲ್ಲ ಅವನ್ನೆಲ್ಲ ವಿಡ್ರಾ ಮಾಡಬಿಡಿ ಅಂತ ಹೇಳಿದೀವಿ. ಯಾರ್ಯಾರು ಸಪ್ಲೈ ಮಾಡ್ತಾರೋ ಅವ್ರನ್ನೆಲ್ಲ ವಿಡ್ರಾ ಮಾಡಬಿಡಿ ಹೇಳಿದೀವಿ. ಆಮೇಲೆ ಎಲ್ಲ 192 ಸ್ಯಾಂಪಲ್ ಟೆಸ್ಟ್ ಸಪ್ಲೈಸ್ ಮಾಡ್ತಾರಲ್ಲ ಅವ್ರಿಗೆಲ್ಲ ತಿಳಿಸ್ಬೇಕು ಅಂತ ಹೇಳಿದೀವಿ. ಆಮೇಲೆ ಈಗೆಲ್ಲ ಡ್ರಗ್ ಕಂಟ್ರೋಲ್ ಇಲಾಖೆನ ರೀಸ್ಟ್ರಕ್ಚರ್ ಮಾಡಬೇಕು ಅಂತ ಹೇಳಿದ್ದೀನಿ. ನಂಬರ್ 1. ನಂಬರ್ 2, ಚೆನ್ನೈ ತರ ಮಾದರಿ ಸ್ಟ್ರಕ್ಚರ್ ಮಾದರಿಗೆ ಮಾಡಬೇಕು. ಮೆಡಿಕಲ್ ಕಾರ್ಪೊರೇಷನ್ ಅದಕ್ಕೆ ಮಾಡಬೇಕು ಅಂತ ಹೇಳಿದ್ದೀನಿ. ಅದ್ರ ಬಗ್ಗೆನೂ ಕೂಡ ದಿನೇಶ್ ಗುಂಡೂರಾವ್ ಅವರು ಕ್ರಮ ತಗೋತಾರೆ, ಹೆಲ್ತ್ ಮಿನಿಸ್ಟರ್.
ಆಮೇಲೆ ಅಭಿವೃದ್ಧಿ ಆಯುಕ್ತರು, ಡೆವಲಪ್ಮೆಂಟ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿದ್ದೀವಿ. ಇದನ್ನೆಲ್ಲನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ವರದಿ ಕೊಡಬೇಕು. 7 ದಿನದಲ್ಲಿ ವರದಿ ಕೊಡಿ ಅಂತ ಮಾಡಿದ್ದೀವಿ. ಮತ್ತೆ ಇವರಿಗೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಸರ್ಜನ್ ಇದಾರಲ್ಲ, ಅವ್ರಿಗೆ ಮತ್ತೆ ಈ ತರ ಮರುಕಳಿಸದಂತೆ ನೋಡ್ಕೋಬೇಕು, ನಿನ್ ಜವಾಬ್ದಾರಿ, ಒಂದ್ ವೇಳೆ ಆದ್ರೆ ನಿನ್ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ರು ಡಿಸ್ಟ್ರಿಕ್ಟ್ ಸರ್ಜನ್ ಅವರು. ಮತ್ತೆ ಈ ಸರ್ಜರಿ ಮಾಡಿರ್ತಕ್ಕಂಥ ಡಾಕ್ಟರ್ಸ್ಗಳಿದಾರಲ್ಲ, ಅವರು ಬೇರೆ ಬೇರೆಯವ್ರು ಮಾಡಿದ್ರು, ಒಬ್ಬರೇ ಮಾಡಿಲ್ಲ, 4. ಅವ್ರದ್ದು ತಪ್ಪಿಲ್ಲ ಅಂತ ಹೇಳಿ ಪ್ರಿಲಿಮಿನರಿ ವರದಿ ಕೊಟ್ಟಿರ್ತಕ್ಕಂಥ. ಸೊ ದಿಸ್ ಇಸ್ ದಿ ಪೊಸಿಷನ್. ಸೊ ಇನ್ ಮುಂದೆ ಆಗದೆ ರೀತಿಯಲ್ಲಿ ಎಚ್ಚರ ವಹಿಸಬೇಕು ಅಂತ ಹೇಳಿ ಎಲ್ಲ ಇವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ.